ಪತ್ರಿಗಳೆಲ್ಲ ರೆಡಿ ಆಗೋಯ್ತು ಯಜಮಾನ್ರಿ. ಊರಿನ ಜನ ಒಬ್ಬೊಬ್ರೆ ಹೆಬ್ಬೆಟ್ ಹಾಕ್ಬಿಟ್ರೆ ಆ ಜಮೀನೆಲ್ಲ ನಿಮ್ದಾಗೋಗ್ಬಿಡುತ್ತೆ. ಆಮೇಲೆ ನೀವು ಆಸೆ ಪಡ್ತಿರೋ ಕಾರ್ಖಾನೆ 5 ವರ್ಷದಲ್ಲಿ ಹೆಬ್ಬೆಟ್ ಹಾಕ್ಸೋದು ಹೇಗೋ? ಊರ್ ಜನರೆಲ್ಲ ಇವತ್ತು ನಮ್ಮ ಋಣದಲ್ಲಿದ್ದಾರೆ ಯಜಮಾನ್ರೆ. ನಾವು ಹೇಳದಂಗ ಅವ್ರು ಕೇಳಲೇಬೇಕು. ಹೆದರ್ಸಿ ಬೆದರ್ಸಿ ಮಾಡುವಂತ ಕೆಲಸ ಅಲ್ಲ ಇದು. ಜಾನ್, ನಾವು ಮಾತ್ರ ಸುಖವಾಗಿದ್ರೆ ಸಾಲದು, ಜೊತೆಲಿರೋರೆಲ್ಲ ಸಂತೋಷವಾಗಿರ್ಬೇಕು. ಯಜಮಾನ್ರೇನ ಮಾತಾಡ್ತಿದ್ರೆ ಆಮೇಲೆ ಬರೋಣ. ರವಿ, ಗುಟ್ಟೇನಿಲ್ಲ ಪಾಪ, ಊರಿನ ವಿಚಾರನೇ ಮಾತಾಡ್ತಾ ಇದ್ದೀನಿ. ಊರಿನ ವಿಷಯನ ಏನ್ ಯಜಮಾನ್ರೆ ಅದು? ಊರಿನ ಜನ ಎಲ್ಲ ಕೆಲಸ ಕಾರ್ಯ ಇಲ್ಲದೆ ಒದ್ದಾಡ್ತಿದಾರಲ್ಲ, ಅವ್ರಿಗೊಂದು ದಾರಿ ಮಾಡ್ಬೇಕು. ಅದಕ್ಕೋಸ್ಕರ ಅವ್ರಿಗೆಲ್ಲ ಒಂದು ದೊಡ್ಡ ಕಾರ್ಖಾನೆ ಕಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಅದಾಗೋಯ್ತು ಅಂದ್ರೆ ಯಾರಿಗೂ ತೊಂದರೆ ಇರೋಲ್ಲ. ದಿನ ಬೆಳಗಾದ್ರೆ ಕೆಲಸ, ಕೈ ತುಂಬಾ ಸಂಬಳ, ಎಲ್ರೂ ಸಂತೋಷವಾಗಿರ್ಬಹುದು. ಮತ್ತೆ ಯಾಕೆ ಯೋಚನೆ ಮಾಡ್ತೀರಾ? ಕಟ್ಟಿಸ್ಬಿಡಿ ಯಜಮಾನ್ರೆ. ಅಲ್ಲೇ ತಾನೇ ಬಂದಿರೋದು ಎಡವಟ್ಟು. ಆ ಕಾರ್ಖಾನೆ ಕಟ್ಬೇಕು ಅಂದ್ರೆ ಜಾಗ ಬೇಕಾ? ಆ ಜಾಗ ಎಲ್ಲಿರೋದು? ನಮ್ಮೂರ್ ಜಮೀನಲ್ಲಿ. ಅಲ್ಲಿ ಕಟ್ಬೇಕು ಅಂದ್ರೆ ಜನಗಳ ಒಪ್ಪಿಗೆ ಬೇಕಾ? ಆ ಒಪ್ಪಿಗೆ ಇದೆ ಅಂತ ಹೇಳೋಕೆ ಈ ಪತ್ರಗಳ ಮೇಲೆ ಹೆಬ್ಬೆಟ್ ಬೇಕಾ? ಅದನ್ನೇನಾದ್ರೂ ಈಗ ಮಾಡ್ಸಕ್ ಹೋಗಿ ಜನಗಳು ಯಜಮಾನ್ರನ್ನ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಅಂತ ಅವ್ರ ಚಿಂತೆ. ಅದಕ್ಕೆ ಯಾಕೆ ಯಜಮಾನ್ರೆ ಇಷ್ಟು ಯೋಚನೆ ಮಾಡ್ತೀರಾ? ನಮ್ಮ ಒಳ್ಳೇದಕ್ಕೆ ನೀವು ಇದೆಲ್ಲ ಮಾಡ್ತಿರೋದು. ನಾನು ಹೆಬ್ಬೆಟ್ ಹಾಕ್ಸ್ಕೊಂಡ್ಬರ್ತೀನಿ. ರವಿ, ಯೋಚನೆ ಮಾಡಪ್ಪ. ಯೋಚನೆ ಮಾಡಕ್ ಏನಿದೆ ಯಜಮಾನ್ರೆ? ಈಗಿನ ಕಾಲದಲ್ಲಿ ತಂದೆ ತನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಿಮ್ಗೆ ಯಾಕೆ? ನಾನೇ ಹೆಬ್ಬೆಟ್ ಹಾಕ್ಸ್ಕೊಂಡ್ಬರ್ತೀನಿ. ಅರ್ಥವಾಯ್ತು ಯಜಮಾನ್ರೆ. ನೋಡಿ, ಯಜಮಾನ್ರು ನಮ್ ಕಷ್ಟ ನೋಡೋಕಾಗ್ದೆ ನಮಗೋಸ್ಕರ ಒಂದು ಕಾರ್ಖಾನೆ ಕಟ್ಟಿಸ್ತಿದ್ದಾರೆ. ಕಾರ್ಖಾನೆ ಆಗೋಗ್ಬಿಟ್ರೆ ನಮ್ಗೆ ಯಾರಿಗೂ ತೊಂದರೆ ತಾಪತ್ರೆ ಏನೂ ಇರೋದಿಲ್ಲ. ಅದಕ್ಕೋಸ್ಕರ ನೀವೆಲ್ಲ ಈ ಪತ್ರಕ್ಕೆ ಒಂದ್ ಹೆಬ್ಬೆಟ್ ಹಾಕ್ಬೇಕು. ಅಲ್ಲ ಲಕ್ಷ್ಮಕ್ಕ, ಅವ್ರ ಕಾರ್ಖಾನೆ ಕಟ್ಟೋದಕ್ಕೆ ನಾವೇ ಹೆಬ್ಬೆಟ್ಟೋದ್ಬೇಕು? ಯಾಕಾದ್ರೂ ಆಗ್ಲಿ, ರವಿ ಮ್ಯಾಕೆ ನಮ್ ನಂಬಿಕೆ ಐತೆ. ಅವ್ರು ಹೇಳಿದ್ಮ ಮುಗೀತು. ಏನಿದು? ಬೇಡ, ಒಂದೇ ಒಂದ್ ಪತ್ರ ಉಳಿದ್ಬಿಟ್ಟಿದೆ. ಯಾರ್ದದು? ಮಹಾದೇವ, ಮನೆ ನಂಬರ್ 17.